ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಾಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಒಂದಲ್ಲ ಒಂದು ರೀತಿ ಒಂದು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ ನಿಮಗೆ. ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಜೊತೆಗೆ ವಾಚ್ ಟೈಮ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಚಾನಲ್ನ ಹೇಗೆ ಗ್ರೋ ಮಾಡ್ಕೊಳ್ಳೋದು ಅಂತ. ಸೊ ಇದೇ ರೀತಿ ನನ್ನ ಒಂದು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ, ನೀವು ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಕೆಲವೊಂದಷ್ಟು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಆ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೇ ಆಗ್ತಾರೆ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಹೋಗಲು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಟ್ರಿಕ್ಕು, ಮೊದಲನೇ ಟ್ರಿಕ್ ಯಾವುದಪ್ಪ ಅಂತಂದರೆ ನಿಮ್ಮೊಂದು ಫೇವ್ರೇಟ್ ಯೂಟ್ಯೂಬರ್ ಬಗ್ಗೆ ಒಂದು ವಿಡಿಯೋನ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಕಣ್ರಪ್ಪ. ಇವಾಗ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಯಾರಿಂದನೋ ಕಲ್ತ್ಕೊಂಡು ನೀವು ಕ್ರಿಯೇಟ್ ಮಾಡಿರ್ತೀರಾ, ಅಥವಾ ಯಾರಿಂದನೋ ಇನ್ಸ್ಪೈರ್ ಆಗಿ ಕ್ರಿಯೇಟ್ ಮಾಡಿರ್ತೀರಾ, ಯಾರನ್ನೋ ತುಂಬ ಫಾಲೋ ಮಾಡ್ತಾ ಇರ್ತೀರಾ ಅಲ್ವಾ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಫಸ್ಟು ನಿಮ್ಮ ಒಂದು ಫೇವ್ರೇಟ್ ಯೂಟ್ಯೂಬರ್ ಬಗ್ಗೆ ಒಂದು ವಿಡಿಯೋ ಮಾಡಿ. ಓಕೆನಾ. ಇದರಿಂದ ಏನಾಗುತ್ತೆ ಅಂತಂದರೆ ಬೆನಿಫಿಟ್ ತಿಳ್ಕೊಳ್ಳಿ. ಇಲ್ಲಿ ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅನ್ನೋ ನೀಟಾಗಿ ತಿಳ್ಕೊಳ್ಳಿ. ನನ್ನ ಬಗ್ಗೆ ಇವಾಗ ಎಕ್ಸಾಂಪಲ್, ಇವಾಗ ನನ್ನನ್ನು ನೀವು ತುಂಬ ಇಷ್ಟಪಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ನನ್ನನ್ನು ನೀವು ತುಂಬ ಫಾಲೋ ಮಾಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ಗಳು ಡೈಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಬಗ್ಗೆ ನೀವು ಒಂದು ವಿಡಿಯೋ ಮಾಡಿ. ಓಕೆನಾ. ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ, ನನ್ನ ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡ್ತಾ ಇರ್ತಾರೆ, ಅವರು ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ. ನನ್ನ ಬಗ್ಗೆ ನೀವು ಮಾತಾಡಿರ್ತಾರೆ, ಆ ವಿಡಿಯೋ ನೋಡ್ತಾರೆ. ಅವಾಗ ಏನಾಗುತ್ತೆ, ನಿಮ್ಮ ಒಂದು ಚಾನಲ್ಗೆ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬ್ ಆಗ್ತಾರೆ. ಓಕೆನಾ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಒಂದು 50% ಆಗ್ಬೋದು, ಬಟ್ 50% ಆಗ್ತಾರಲ್ಲ, ಆ ಬೆನಿಫಿಟ್ನ ನೀವು ನೋಡಬೇಕಿಲ್ಲಿ. ಓಕೆನಾ. ಇಲ್ಲಿ ತುಂಬ ಜನ ಹೇಗೆ ಅಂತಂದರೆ ಯಾರೂ ಕೂಡ ಮಾತಾಡಲ್ಲ. ಸಿಂಪಲ್. ಇವಾಗ ಯಾರಿಂದನೋ ಒಂದು ವಿಷಯನ ಕಲಿತಾ ಇದ್ದೀವಿ, ಯಾರಿಂದನೋ ನಾವು ಇನ್ಸ್ಪೈರ್ ಆಗ್ತಾ ಇದ್ದೀವಿ, ಯಾರನ್ನೋ ನಾವು ತುಂಬ ಫಾಲೋ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಹೇಳ್ಕೊಳ್ಳಲ್ಲ. ಓಕೆನಾ. ಇವಾಗ ನೀವು ನನ್ನ ನೋಡ್ಬೋದು, ನಾನು ಒಂದು ವ್ಯಕ್ತಿಯಿಂದ ನಾನು ಕಲ್ತಿದ್ದು, ಹಿಂದಿ ಯೂಟ್ಯೂಬರ್ ಮನೋಜ್ ದೇ ಅಂತ, ಅವ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಸಿಂಪಲ್. ಏನು ಕಳ್ಕೊಳ್ತೀವಿ ಮಾತಾಡೋದ್ರಲ್ಲಿ, ಇವರಿಂದ ಕಲ್ತ್ಕೊಂಡ್ರಪ್ಪ ಅಂತ ಒಂದು ವೀಡಿಯೋ ಮಾಡಿಬಿಡೋದು ಅಷ್ಟೇ. ಓಕೆನಾ. ಸೊ ಈ ಥರ ಹೇಳ್ಕೊಂಡಾಗ ಏನಾಗುತ್ತೆ ಅಂತಂದರೆ ಆಡಿಯನ್ಸ್ಗಳು ನಿಮ್ಮನ್ನೇ ತುಂಬ ಇಷ್ಟಪಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿ ಹತ್ರ ಕಲ್ತ್ಕೊಂಡಿರೋದನ್ನ ನಮ್ಮ ಜೊತೆ ಶೇರ್ ಮಾಡ್ತದಲ್ಲ, ಇವ್ನು ಗ್ರೇಟ್ ಗುರು ಅಂದ್ಬಿಟ್ಟು ಏನು ಮಾಡ್ತಾರೆ, ನಿಮ್ಮ ಚಾನಲ್ ವೀಡಿಯೋಸ್ಗಳನ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗ್ತಾರೆ. ನೀವು ಯಾವಾಗ ಹೇಳ್ಕೊಳ್ದೇನೆ ಅಲ್ಲಿ ನೋಡ್ಕೊಂಡು ಕಲ್ತ್ಕೊಂಡು ಇಲ್ಲಿ ಬಂದು ಬಿಡ್ತಾ ಇರ್ತೀರಾ, ಆವಾಗ ಡೌಟ್ ಬರುತ್ತೆ, ಆಟೋಮೆಟಿಕ್ಕಾಗಿ ಡೌಟ್ ಬರುತ್ತೆ. ಓಕೆನಾ. ಡೌಟ್ ಬಂದಾಗ ಏನಾಗುತ್ತೆ ಅಂತಾರೆ, ನಿಮ್ಮನ್ನು ನಂಬಲ್ಲ ಆಡಿಯನ್ಸ್ಗಳು. ಓಕೆನಾ. ನೀವು ಯಾವುದೇ ಕಾರಣಕ್ಕೆ ಹೇಳ್ಕೊಂಡಿರಲ್ವಾ, ನಾನೇ ಮಾಡ್ತಾ ಇದ್ದೀನಿ ಎಲ್ಲನೋ ಅಂತ ಹೇಳ್ಕೊಂಡಿರ್ತೀರಲ್ಲ, ಆ ಒಂದು ಕಾರಣಕ್ಕೆ ನಿಮ್ಮನ್ನು ನಂಬಲ್ಲ. ಸಿಂಪಲ್. ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಜಸ್ಟ್ ನಿಮ್ಮ ಒಂದು ಫೇವ್ರೇಟ್ ಯೂಟ್ಯೂಬರ್ ಯಾರಿದ್ದಾರೆ ಅವ್ರನ್ನ ಎಕ್ಸ್ಪೋಸ್ ಮಾಡಿ. ಇವ್ರು ನನಗೆ ಇಷ್ಟ, ಇವರಿಂದ ಕಲ್ತಿದ್ದೀನಿ, ಏನೇ ಕಲ್ತಿದ್ರು ಇವರಿಂದನೇ ಕಲ್ತಿರೋದು, ಇವಾಗಲೂ ಕೂಡ ಕಲಿತಾ ಇದ್ದೀನಿ ಅಂತ ಹೇಳ್ಬಿಡಿ, ಮುಗೀತಲ್ಲಿಗೆ. ಓಕೆನಾ. ಅವರ ಫ್ಯಾನ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ, ಜೊತೆಗೆ ನಿಮ್ಮ ಒಂದು ಚಾನಲ್ಗೂ ಸಬ್ಸ್ಕ್ರೈಬು ಕೂಡ ಇನ್ಕ್ರೀಸ್ ಆಗ್ತದೆ ಅಲ್ವಾ, ನಿಮ್ಮ ಚಾನಲ್ಲು ಕೂಡ ಗ್ರೋ ಆಗುತ್ತೆ. ಸೊ ಇದನ್ನು ನೀವು ಫಾಲೋ ಮಾಡಬೇಕು. ಓಕೆನಾ. ತುಂಬ ಜನ ಈ ಒಂದು ಕೆಲಸಕ್ಕೆ ಯಾರು ಮುಂದಾಗಲ್ಲ, ಯಾರು ಕೂಡ ಹೇಳ್ಕೊಳ್ಳಲ್ಲ, ನಾವು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ, ಇವ್ರನ್ನ ಇಷ್ಟಪಡ್ತೀವಿ ಅಂತ ಯಾರು ಕೂಡ ಹೇಳ್ಕೊಳ್ಳಲ್ಲ. ಸೊ ನೀವು ಇನ್ನು ಮುಂದೆ ಹೇಳ್ಕೊಂಡ್ರೆ, ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನೋಡ್ಕೊಳ್ಳಿ ನಿಮ್ಮ ಚಾನಲ್ ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ನೀವೇ ನೋಡ್ತೀರಾ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ. ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್, ಒಂದು ಪವರ್ಫುಲ್ ಟ್ರಿಕ್. ಈ ಟ್ರಿಕ್ನ ನೀವು ಉಪಯೋಗಿಸ್ಬಿಟ್ರೆ ಮಿಸ್ ಇಲ್ದಂಗೆ ಸಬ್ಸ್ಕ್ರೈಬರ್ಸ್ ಅಂತೂ ಗೇನ್ ಆಗೇ ಆಗ್ತಾರೆ. ಓಕೆನಾ. ಸೊ ಇವಾಗ ಮೊದಲನೇ ಟ್ರಿಕ್ ಒಳಗೆ ಎರಡನೇ ಟ್ರಿಕ್ಕು. ಓಕೆನಾ. ಅದರೊಳಗೆ ಒಂದು ಟ್ರಿಕ್ನ ಕೊಡ್ತಾ ಇದ್ದೀನಿ. ಏನಪ್ಪ ಟ್ರಿಕ್ ಅಂತಂದರೆ, ಇದೇ ರೀತಿ ಸಿಮಿಲರ್ ಆಗಿದೆ ಒಂದು ಟ್ರಿಕ್ಕು. ಏನಂತಂದರೆ ಕೊಲ್ಯಾಬ್ ಮಾಡ್ಬೇಕು ನೀವು. ಓಕೆನಾ. ಕೊಲ್ಯಾಬ್ ಅಂತಿರುತ್ತೆ. ಹೆಂಗೆ ಅಂತಂದರೆ, ಇವಾಗ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ, ಅವ್ರನ್ನ ನೀವು ಜಿಮೇಲ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ, ಬರೋ ನಾವು ಕೂಡ ಒಂದು ಟೆಕ್ನಾಲಜಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಸೊ ನಿಮ್ಮ ಒಂದು ಇಂಟರ್ವ್ಯೂ ಮಾಡಬೇಕು, ಒಂದು ಕೊಲ್ಯಾಬ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಅವ್ರಿಗೊಂದು ಮೇಲ್ ಮಾಡಿ. ಅವ್ರೇನಾದರೂ ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮ್ಮ ಲಕ್ಕು. ಓಕೆನಾ. ಆಗ ಒಂದು ವೀಡಿಯೋ ಮಾಡ್ತೀರಾ, ಕೊಲ್ಯಾಬ್ ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ. ಅದರಿಂದ ಏನಾಗುತ್ತೆ ಅಂತಂದರೆ ಅವರ ಫ್ಯಾನ್ಸ್ಗಳು ಕೂಡ ನಿಮ್ಮ ಒಂದು ವೀಡಿಯೋ ನೋಡ್ತಾರೆ. ಅದರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಬೇಸ್ಮೆಂಟು ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಅಲ್ಲಿಂದ ಇಲ್ಲಿಗೆ ವ್ಯೂಸ್ ಬರುತ್ತೆ, ಆವಾಗ ಸಬ್ಸ್ಕ್ರೈಬರ್ಸು ಬರ್ತಾರೆ. ವ್ಯೂಸ್ ಬಂದರೆ ಸಬ್ಸ್ಕ್ರೈಬರ್ಸ್ ಬಂದಂಗೆ. ಇದನ್ನು ಅರ್ಥ ಮಾಡ್ಕೊಬಿಡಿ ನೀಟಾಗಿ. ಸೊ ಆ ಒಂದು ಕಾರಣಕ್ಕೆ ಏನು ಹೇಳ್ತೀನಿ ಅಂತಾರೆ, ಆದಷ್ಟು ಕೊಲ್ಯಾಬ್ನ ಮಾಡಿ. ಓಕೆನಾ. ಕೊಲ್ಯಾಬ್ ಮಾಡಿದಷ್ಟು ನಿಮ್ಮೊಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಣ್ರಪ್ಪ. ಇದು ನನ್ನ ಕಡೆಯಿಂದ ಎರಡನೇ ಟ್ರಿಕ್ಕು. ಓಕೆ ಗೈಸ್, ಇವಾಗ ಮೂರನೇ ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೂರನೇ ಟ್ರಿಕ್ ಏನಪ್ಪ ಅಂತಂದರೆ, ಕಮೆಂಟ್ಸ್ಗಳಿಗೆ ನೀವು ರಿಪ್ಲೈನ ಮಾಡ್ಬೇಕಂಡ್ರಪ್ಪ. ಇವಾಗ ನೀವು ಏನೋ ಒಂದು ವಿಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಆ ಒಂದು ವಿಡಿಯೋಗೆ ಕಷ್ಟಪಟ್ಟು ಒಂದು ವ್ಯಕ್ತಿಗಳು ಕಮೆಂಟ್ಸ್ಗಳನ್ನ ಮಾಡಿರ್ತಾರೆ, ಕಷ್ಟಪಟ್ಟಲ್ಲ ತುಂಬ ಇಷ್ಟಪಟ್ಟು ಕಮೆಂಟ್ಸ್ಗಳನ್ನ ಮಾಡಿರ್ತಾರೆ. ಸೊ ಜಸ್ಟ್ ಅವ್ರಿಗೆ ಒಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡಿ. ಏನೋ ಕಮೆಂಟ್ಸ್ ಮಾಡಿರ್ತಾರೆ, ಅವ್ರಿಗೊಂದು ರಿಪ್ಲೈ ಕಳಿಸಿ, ತುಂಬ ಖುಷಿ ಪಡ್ತಾರೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಖುಷಿ ಪಡ್ತಾರೆ ನೀವು ರಿಪ್ಲೈ ಕೊಟ್ಟಾಗ ಅಂತಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಪಡ್ತಾರೆ. ಸೊ ನಾನು ಆದಷ್ಟು ಹೇಳ್ತೀನಿ, ನೀವು ಆದಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿ. ನೀವು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿದಷ್ಟು ನಿಮಗೆ ಒಂದು ಸಪೋರ್ಟ್
ತುಂಬ ಚೆನ್ನಾಗಿ ಸಿಗುತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸಿಂದ. ನೀವು ಯಾವಾಗ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಲ್ಲ ಆವಾಗ ನಿಮಗೆ ಸಪೋರ್ಟ್ ಸಿಗಲ್ಲ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು, ಏನಂತಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಎಲ್ಲರ ಕಮೆಂಟ್ಸ್ಗಳಿಗೂ ರಿಪ್ಲೈ ಕೊಡ್ಬೋದು, ಯಾಕೆಂದರೆ ಸ್ವಲ್ಪ ಕಮ್ಮಿ ವ್ಯೂಸ್ ಬರ್ತಿರುತ್ತೆ, ಕಮ್ಮಿ ಜನ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಬಟ್ ಯಾವಾಗ ನಿಮ್ಮೊಂದು ಚಾನಲ್ ಗ್ರೋ ಆಗೋದಕ್ಕೆ ಶುರು ಆಗುತ್ತೆ ಆವಾಗ ತುಂಬ ಕಮೆಂಟ್ಸ್ಗಳು ಬರುತ್ತೆ, ಒಂದು 100-120 ಕಮೆಂಟ್ಸ್. ಅವಾಗ ಎಲ್ರಿಗೂ ನೀವು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದಕ್ಕಾಗಲ್ಲ, ತುಂಬ ಕಷ್ಟ ಅಂತಲೂ ಕೂಡ ನನಗೆ ಗೊತ್ತು. ಸೊ ನಾನು ಕೂಡ ಅಷ್ಟೇ ತುಂಬ ಸಲ ನಾನು ಆದಷ್ಟು ಕಮ್ಮಿ ಕಮೆಂಟ್ಸ್ಗಳು ಬಂದವೆಲ್ಲ ನಾನು ಆದಷ್ಟು ರಿಪ್ಲೈನ ಕೊಡ್ತಾ ಇರ್ತೀನಿ. ಬಟ್ ಕೆಲವೊಂದು ಸಲ ಕೊಡೋಕ್ಕಾಗಲ್ಲ, ಯಾಕೆಂದರೆ ಎಲ್ರಿಗೂ ರಿಪ್ಲೈ ಕೊಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತಲ್ಲ, ಸಿಕ್ಕಾಬಟ್ಟೆ ತಲೆಗೆಟ್ಟೋಗುತ್ತೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಕೊಡೋದು ಅಂತಾರೆ. ನೀವೇ ಒಂದು ಸಲ ಯೋಚನೆ ಮಾಡಿ, ಒಂದು ಸಲ 100 ಜನ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗತ್ತಾ? ಆಗಲ್ಲಲ್ವಾ? ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತಾರೆ, ಜಸ್ಟ್ ಒಂದು ಆರ್ಟ್ ಕೊಡಿ. ಯೂಟ್ಯೂಬರು ನಿಮಗೆ ಅದಕ್ಕೋಸ್ಕರ ಅಂತಲೇ ಆರ್ಟ್ ಸಿಂಬಲ್ನ ಕೊಟ್ಟಿರೋದು. ಸೊ ಆ ಆರ್ಟ್ನ ನೀವು ಕೊಟ್ಟರೆ ನಿಮ್ಮ ಒಂದು ಕಮೆಂಟ್ ಮಾಡಿರೋರು, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಖುಷಿ ಪಡ್ತಾರೆ, ಓಕೆ ಕಮೆಂಟ್ಸ್ ನೋಡಿದ್ದಾರೆ ಅಂತ ಖುಷಿ ಪಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಏನು ಹೇಳ್ತೀನಿ ಅಂತಾರೆ, ನಿಮ್ಮ ಕಮೆಂಟ್ಸ್ ಕೊಡೋಕ್ಕಾಗಲಿಲ್ಲ ಅಂತಂದರೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂತಾರೆ, ಜಸ್ಟ್ ಒಂದು ಆರ್ಟ್ ಕೊಡಿ. ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಆಡಿಯನ್ಸ್ಗಳು ಓಕೆ ನಾನು ಕಮೆಂಟ್ಸ್ ನೋಡಿದ್ದಾರೆ ಅಂತ ಅಂದ್ಬಿಟ್ಟು ಖುಷಿ ಪಡ್ತಾರೆ. ಓಕೆನಾ? ನಾನು ಕೂಡ ಅದನ್ನು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಾ, ಆದಷ್ಟು ನಾನು ಕಮೆಂಟ್ಸ್ಗಳನ್ನ ಓದ್ತಾ ಇರ್ತೀನಿ, ಎಲ್ಲರೂ ಕಮೆಂಟ್ಸ್ನ ಓದ್ತೀನಿ, ಮಿಸ್ ಮಾಡಲ್ಲ. ಬಟ್ ರಿಪ್ಲೈ ಮಾಡೋದಕ್ಕಾಗ್ತಿಲ್ಲ. ರಿಪ್ಲೈ ಮಾಡಿದವರು ಕೂಡ ನಾನು ನಿಮಗೆ ಆರ್ಟ್ನ ಕೊಡ್ತಾ ಇದ್ದೀನಿ. ಆರ್ಟ್ನ ಕೊಟ್ಟೆ ಅಂದ ತಕ್ಷಣ ಅಲ್ಲಿ ಕಮೆಂಟ್ಸ್ನ ಓದಿದ್ದೀನಿ ಅಂತ ನೀವೇನೇ ಡೌಟ್ ಕೇಳಿದ್ರು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನ ಮಾಡ್ತೀನಿ. ಓಕೆನಾ? ಯಾರೂ ಕೂಡ ತಲೆ ಕೆಡಿಸ್ಕೊಬೇಡಿ, ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಇದು ನನ್ನ ಕಡೆಯಿಂದ ಎಷ್ಟು 3ನೇ ಟ್ರಿಕ್ಕು. ಸೊ ಇವಾಗ 4ನೇ ಟ್ರಿಕ್ ಹೋಗೋಣ. 4ನೇ ಟ್ರಿಕ್ ಏನಪ್ಪ ಅಂತಂದರೆ, ಇವಾಗ ಮೊದಲು ನಿಮ್ಮೊಂದು ಚಾನಲ್ ಯಾವ ಕ್ಯಾಟಗರಿ ಅಂತ ನೋಡ್ಕೊಳ್ಳಿ. ಓಕೆನಾ? ಇವಾಗ ಟೆಕ್ನಾಲಜಿ ಚಾನಲ್ ಅಂತಂದರೆ ಟೆಕ್ನಾಲಜಿ ಚಾನಲ್ ಕನ್ನಡದಲ್ಲಿ ಯಾವ್ಯಾವ ಇದ್ದಾವೆ, ಓಕೆನಾ? ಆ ಚಾನಲ್ಗಳನ್ನ ಓಪನ್ ಮಾಡಿ, ಆ ಚಾನಲ್ ವೀಡಿಯೋಸ್ಗಳನ್ನ ಓಪನ್ ಮಾಡಿ, ಅಲ್ಲಿ ಹೋಗಿ ನೀವು ಕಮೆಂಟ್ಸ್ನ ಮಾಡಿ. ಓಕೆನಾ? ಅವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಇದ್ದಂಥ ಆಡಿಯನ್ಸ್ಗಳು ಎಲ್ರಿಗೂ ಕೂಡ ಟೆಕ್ನಾಲಜಿ ಇಂಟ್ರೆಸ್ಟ್ ಇರುತ್ತೆ. ಓಕೆನಾ? ನೀವು ಯಾವಾಗ ಟೆಕ್ನಾಲಜಿ ಚಾನಲಲ್ಲಿ ಹೋಗಿ ನೀವು ಕಮೆಂಟ್ಸ್ನ ಮಾಡ್ತೀರಾ, ಅಲ್ಲಿ ಕಮೆಂಟ್ಸ್ ಮಾಡಿದಂಥ ವ್ಯಕ್ತಿಗಳು ನಿಮ್ಮ ಒಂದು ಚಾನಲ್ನ ಕೂಡ ಫಾಲೋ ಮಾಡ್ತಾರೆ ಕೆಲವೊಂದಷ್ಟು ಜನ. ಓಕೆನಾ? ಸೊ ಆ ಒಂದು ಕಾರಣಕ್ಕೆ ಯಾವ ರಿಲೇಟೆಡ್ ನಿಮ್ಮ ಒಂದು ಚಾನಲ್ ಯಾವುದಕ್ಕೆ ರಿಲೇಟೆಡ್ ಅಂತ ಫಸ್ಟ್ ನೋಡ್ಕೊಳ್ಳಿ. ಟೆಕ್ನಾಲಜಿ ಚಾನಲ್ಲ, ಫಿಲ್ಮ್ ಬಗ್ಗೆನಾ ಅಂತ ಮೊದಲು ನೋಡ್ಕೊಳ್ಳಿ. ನೀವು ಫಿಲ್ಮ್ ನ್ಯೂಸ್ ಆಗಿದ್ರೆ ಫಿಲ್ಮ್ ಚಾನಲ್ಸ್ಗಳು ಯಾವ್ಯಾವೆಲ್ಲ ಇದ್ದಾವೆ ಅದಕ್ಕೋಗಿ ಕಮೆಂಟ್ಸ್ಗಳನ್ನ ಮಾಡಿ. ಓಕೆನಾ? ಅಲ್ಲಿ ಇದ್ದಂಥ ಆಡಿಯನ್ಸ್ಗಳು ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ, ಯಾಕೆಂದರೆ ಅವ್ರಿಗೆ ಫಿಲ್ಮ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ. ನೀವು ಟೆಕ್ನಾಲಜಿ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿದ್ರೆ ಅವ್ರು ಟೆಕ್ನಾಲಜಿ ಇಂಟ್ರೆಸ್ಟ್ ಇರುತ್ತೆ, ಅವರು ನಿಮ್ಮ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಾರೆ. ಓಕೆನಾ? ಈ ಒಂದು ಟ್ರಿಕ್ನ ಉಪಯೋಗಿಸ್ಬೇಕು. ನನ್ನ ಚಾನಲ್ ಬಗ್ಗೆ ಹೇಳೋದಾರೆ ಅಥವಾ ಟೆಕ್ನಾಲಜಿನಲ್ಲ ಅಥವಾ ಫಿಲಮ್ ನ್ಯೂಸ್ ಅಲ್ಲ. ಓಕೆ, ಇವಾಗ 5ನೇ ಟ್ರಿಕ್ ಹೋಗೋಣ. 5ನೇ ಟ್ರಿಕ್ ಏನಪ್ಪ ಅಂತಂದರೆ, ನೀವು ವೀಡಿಯೋಸ್ಗಳನ್ನ ಆದಷ್ಟು ಗ್ರೂಪ್ಸಲ್ಲಿ ಶೇರ್ ಮಾಡಬೇಕಾಗುತ್ತೆ. ಈ ಫೇಸ್ಬುಕ್ ಗ್ರೂಪ್ಸ್ಗಳಿರುತ್ತಲ್ಲ, ತುಂಬ ಜನ ಗ್ರೂಪ್ಸ್ಗಳಲ್ಲಿ ಜಾಯ್ನ್ ಆಗಿರ್ತಾರೆ. ಆ ಒಂದು ಗ್ರೂಪ್ಸಲ್ಲಿ ನೀವು ಸೆಂಡ್ ಮಾಡಿದ್ರೆ, ನಿಮ್ಮ ಒಂದು ಲಿಂಕ್ಗಳನ್ನ ನೀವು ಶೇರ್ ಮಾಡಿದ್ರೆ ಅದರಿಂದ ನಿಮಗೆ ಒಂದು ವ್ಯೂಸ್ಗಳು ಬರುವಂಥ ಚಾನ್ಸ್ಗಳಿರುತ್ತೆ, ನಿಮ್ಮೊಂದು ವಿಡಿಯೋ ವೈರಲ್ ಆಗುವಂಥ ಚಾನ್ಸ್ಗಳಿರುತ್ತೆ. ಇದು ನನ್ನ ಕಡೆಯಿಂದ ಎಷ್ಟು 5ನೇ ಟ್ರಿಕ್ಕಾ? ಓಕೆ, 5ನೇ ಟ್ರಿಕ್ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಕೊನೆ ಟ್ರಿಕ್ಗೆ ಬರೋಣ. ಕೊನೆ ಟ್ರಿಕ್ ಏನಪ್ಪ ಅಂತಂದರೆ, ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ ಹಾಕಬೇಕಾಗುತ್ತೆ ನೀವು. ಎಂಡ್ ಸ್ಕ್ರೀನ್ ಅಂತಂದರೆ, ಇವಾಗ ವಿಡಿಯೋ ಮುಗಿಬೇಕಾದ್ರೆ ನೀವು ನೋಡಿರ್ತೀರ, ಈ ಒಂದು ವಿಡಿಯೋ ಮುಗಿಬೇಕಾದ್ರೂ ಕೂಡ ಲಾಸ್ಟಲ್ಲಿ ಒಂದು 3 ವಿಡಿಯೋ ಸಜೆಸ್ಟ್ ಮಾಡಿರ್ತೀನಿ, ಒಂದು ಸಬ್ಸ್ಕ್ರೈಬ್ ಬಟನ್ನ ಸಜೆಸ್ಟ್ ಮಾಡಿರ್ತೀನಿ. ಆ ಥರ ನೀವು ಸಜೆಸ್ಟ್ ಮಾಡಬೇಕು, ಎಂಡ್ ಸ್ಕ್ರೀನ್ನ ಹಾಕಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ, ಇವಾಗ ಯಾರೋ ನಿಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಾರೆ ಅಂತಂದರೆ ಅವ್ರಿಗೆ ನಿಮ್ಮ ವಿಡಿಯೋ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಓಕೆನಾ? ಸೊ ಆ ಒಂದು ಕಾರಣಕ್ಕೆ ನೀವೇನು ಮಾಡಬೇಕು ಅಂತಾರೆ, ಎಂಡ್ ಸ್ಕ್ರೀನಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಯಾವುದು ತುಂಬ ಆಡಿಯನ್ಸ್ಗಳಿಗೆ ಅಟ್ರಾಕ್ಟ್ ಆಗುತ್ತೆ ಅಂಥ ವೀಡಿಯೋಸ್ಗಳನ್ನ ಎಂಡ್ ಸ್ಕ್ರೀನಲ್ಲಿ ಹಾಕಿರಿ. ಇವಾಗ ನೀವು ಈ ಒಂದು ವಿಡಿಯೋ ಮುಗಿಬೇಕಾದ್ರೆ ನೀವು ನೋಡ್ಬೋದು, ಎಂಡ್ ಸ್ಕ್ರೀನಲ್ಲಿ ನಾನು ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಹಾಕಿರ್ತೀನಿ. ಯಾಕೆ ಅಂತಂದರೆ, ಇವಾಗ ನನ್ನ ವಿಡಿಯೋ ನೀವು ಕೊನೆ ತನಕ ನೋಡಿದ್ದೀರಾ ಅಂತಂದರೆ ನನ್ನ ವಿಡಿಯೋ ನೋಡೋಕ್ಕೆ ನಿಮ್ಗೆ ಇಷ್ಟ ಅಲ್ವಾ? ಅವಾಗ ನೀವೇನು ಮಾಡಬೇಕು, ತುಂಬ ಚೆನ್ನಾಗಿ ಮಾಡಿರುವಂಥ ವಿಡಿಯೋನ ನೀವು ಸಜೆಸ್ಟ್ ಮಾಡಬೇಕು. ಓಕೆನಾ? ಅದು ಬಿಟ್ಬಿಟ್ಟು ನೀವು ಯಾವುದೋ ಸುಮಾರಾಗಿರುವಂಥ ವಿಡಿಯೋ ಹಾಕ್ಬಿಟ್ರೆ ಅವಾಗ ನಿಮ್ಮ ಮೇಲೆ ಆಡಿಯನ್ಸ್ ರಿಟೆನ್ಷನ್ ಬರಲ್ಲ. ಸೊ ಆ ಒಂದು ಕಾರಣಕ್ಕೆ ಎಂಡಿಗೆ ಬಂದಿರೋರನ್ನ ಯಾವತ್ತೂ ಬಿಟ್ಕೊಳ್ಬೇಡಿ. ನಿಮ್ಮ ಒಂದು ಚಾನಲ್ನ ಫ್ಯಾನ್ ಅಂತಲೇ ಹೇಳ್ಬೋದು ಅವರು. ನಿಮ್ಮ ಕೊನೆಯ ತನಕ ಯಾರು ನೋಡ್ತಾರೆ ನಿಮ್ಮ ಒಂದು ವೀಡಿಯೋಸ್ಗಳು, ಅವರೆಲ್ಲ ನಿಮ್ಮ ಫ್ಯಾನು. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಾರೆ, ಎಂಡಲ್ಲಿ ನೀವು ಎಂಡ್ ಸ್ಕ್ರೀನ್ನ ಸಾಕಾದಾಗ ಹಾಕಬೇಕು. ಓಕೆನಾ? ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನೀವು ಸಜೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ಸ್ನ ಹಾಕಿ ಖಂಡಿತವಾಗ್ಲೂ ನಿಮ್ಮೊಂದು ಚಾನಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಕಣ್ರಪ್ಪ. ಸೊ ಇವಾಗ ನಾನು ಏನೇನು ಹೇಳಿದೆ ಟ್ರಿಕ್ಸ್ಗಳು, ಈ ಒಂದು ಟ್ರಿಕ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮೊಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೇ ಆಗ್ತಾರೆ. ಆ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಒಂದು ಫೇವ್ರೇಟ್ ಟ್ರಿಕ್ ಯಾವುದು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.